ಜುಲೈ 1, 2026 ನಂತರ ಪಾಸ್ಪೋರ್ಟ್ ಮಾಡಿಸುವವರಿಗೆ ಇಲ್ಲಿದೆ ಶಾಕಿಂಗ್ ನ್ಯೂಸ್. ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ಶುಲ್ಕಗಳನ್ನು ಪರಿಷ್ಕರಣೆ ಮಾಡಿದೆ. ಹೌದು ಸ್ನೇಹಿತರೆ, ಪಾಸ್ಪೋರ್ಟ್ ಶುಲ್ಕಗಳಲ್ಲಿ ಕೇಂದ್ರ ಸರ್ಕಾರವು ಹೊಸ ಶುಲ್ಕಗಳನ್ನು ಪರಿಷ್ಕರಣೆ ಮಾಡಿದೆ. ಈ ಶುಲ್ಕಗಳು ಜುಲೈ 1, 2026 ಜಾರಿಗೊಳ್ಳಲಿವೆ. ಶುಲ್ಕದ ಪಟ್ಟಿ ಪರಿಷ್ಕರಣೆಯ ಶುಲ್ಕದ ಪಟ್ಟಿ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ತರ್ತಿದ್ದೇನೆ. ಕೃಷಿ ಸಲಹೆಗಳಾಗಿರ್ಬೋದು, CSC ಸರ್ವಿಸ್ಗಳಾಗಿರ್ಬೋದು, ಸರ್ಕಾರದ ಯೋಜನೆಗಳನ್ನಾಗಿರ್ಬೋದು, ಅಥವಾ ನಿಮಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕೇಂದ್ರ ಸರ್ಕಾರವು ಪರಿಷ್ಕರಣೆ ಮಾಡಿದ ಜುಲೈ 1, 2026 ಜಾರಿಗೊಳ್ಳುವ ಹೊಸ ಶುಲ್ಕಗಳ ಪಟ್ಟಿಯನ್ನು ನೋಡೋದಾದರೆ ನೋಡೋಣ ಬನ್ನಿ. 36 ಪುಟಗಳ ಪಾಸ್ಪೋರ್ಟ್ ವಯಸ್ಕರಿಗೆ, ಅಂದರೆ 18 ವರ್ಷದ ಮೇಲ್ಪಟ್ಟವರಿಗೆ 36 ಪುಟಗಳ ಪಾಸ್ಪೋರ್ಟ್ 2,500 ಆಗಲಿದೆ. ಹಾಗೆ 60 ಪುಟಗಳ ಪಾಸ್ಪೋರ್ಟ್ 3,500. 36 ಪುಟಗಳ ಪಾಸ್ಪೋರ್ಟ್ ಅಪ್ರಾಪ್ತರು, ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ 1,750 ರೂಪಾಯಿಗಳು. ಹಾಗೆ ಕಳೆದು ಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ 36 ಪುಟಗಳ ಪಾಸ್ಪೋರ್ಟ್ಗೆ 5,000 ಶುಲ್ಕವಿರ್ತದೆ. ಹಾಗೆ ಕಳೆದು ಹೋದ ಹಾನಿಗೊಳಗಾದ ಪಾಸ್ಪೋರ್ಟ್ 60 ಪುಟಗಳ ಪಾಸ್ಪೋರ್ಟ್ಗೆ 6,000 ರೂಪಾಯಿಗಳ ಶುಲ್ಕವಿದೆ. ಹಾಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ PCC 750 ರೂಪಾಯಿಗಳು. ಈ ರೀತಿಯ ಹೊಸ ಪಾಸ್ಪೋರ್ಟ್ಗಳ ಶುಲ್ಕಗಳನ್ನು ಪರಿಷ್ಕರಣೆ ಮಾಡಲಾಗಿದೆ. ಇನ್ನೂ ಯಾರೆಲ್ಲ ಪಾಸ್ಪೋರ್ಟ್ ಮಾಡಿಸಿಲ್ಲ, ಕೂಡಲೇ ಜೂನ್ 30 ಒಳಗೆ ನಿಮ್ಮ ಹತ್ತಿರದ CSC ಕೇಂದ್ರಗಳಲ್ಲಿ, ಅಥವಾ ನಿಮಗೆ ಕಡಿಮೆ ಫೀಸಲ್ಲಿ ಬೇಕು ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಕರ್ನಾಟಕದಾದ್ಯಂತ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ SKDADP CSC ಕೇಂದ್ರಗಳು ಕರ್ನಾಟಕದಾದ್ಯಂತ ತೆರೆದಿವೆ. ನಿಮ್ಮ ಹತ್ತಿರದ ಆ SKDADP CSC ಕೇಂದ್ರಗಳಿಗೆ ಭೇಟಿ ನೀಡಿ, ಅಲ್ಲಿ ಕೇವಲ ನಿಮಗೆ 100 ರೂಪಾಯಿ ಸರ್ವಿಸ್ ಚಾರ್ಜಲ್ಲಿ ಪಾಸ್ಪೋರ್ಟ್ಗಳನ್ನು ತುಂಬ ಸುಲಭ ವಿಧಾನದಲ್ಲಿ ಅಪ್ಲೈ ಮಾಡಿ ಕೊಡ್ತಾರೆ. ಯಾರೆಲ್ಲ ಅಗತ್ಯವಿದೆ, ಈ ಕೂಡಲೇ 30 ವಿಸಿಟ್ ಮಾಡಿ ಪಾಸ್ಪೋರ್ಟನ್ನು ಅಪ್ಲೈ ಮಾಡಿಕೊಳ್ಳಿ. 30 ಆದರೆ ನಿಮಗೆ 1,500 ರೂಪಾಯಿಗಳಲ್ಲಿ ಆಗ್ತದೆ. ನೀವು ತಡ ಮಾಡಿದರೆ ಜುಲೈ 1 ನಂತರ ಈ ಹಿಂದೆ ತೋರಿಸಿದ ಹೊಸ ಶುಲ್ಕಗಳು ಅಪ್ಲೈ ಆಗ್ತವೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರಾ, ಕೂಡಲೇ ನಿಮ್ಮ ಪಾಸ್ಪೋರ್ಟ್ಗಳನ್ನು ಹತ್ತಿರದ SKDADP CSC ಕೇಂದ್ರಗಳಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಮುಂದಿನ ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯುಕ್ತ ಆಗ್ಬೋದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳು ನಿಮಗಾಗಿ ತರ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.